ಬನ್ನಿ ನಮ್ಮನೆ ಚಾಟ್ಸ್ ಅಂಗಡಿಗೆ ಹೋಗೋಣ. ಇವತ್ತು ಹೋಮ್ ಮೇಡ್ ಚಾಟ್ಸ್ ಮಾಡಿದ್ದೀನಿ, ಎಲ್ರಿಗೂ ಫೇವ್ರೇಟ್ ಆಗಿರೋಂಥದ್ದು. ಪಾನಿಪುರಿ ಮಸಾಲೆ ಪುರಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹೋಮ್ ಮೇಡು ಅಂದರೆ ಪುರಿ ನಮ್ಮದಲ್ಲ, ರೆಡಿ ಇದು. ಅದು ಬೇಕಾಗಿರೋದು ಪಾನಿ, ಆಮೇಲೆ ಮಸಾಲೆ ಪುರಿಗೆ ಮಸಾಲ ಎರಡು ತೋರಿಸ್ತೀನಿ. ಬನ್ನಿ. ಪಾನಿಪುರಿ ಮಸಾಲೆ ಪುರಿಗೆ ಎಲ್ಲ ಏನು ಮಾಡ್ಕೊಳ್ಬೇಕು ಅನ್ನೋದೆಲ್ಲ ಇವಾಗ ಒಂದೊಂದೇ ನೀಟಾಗಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಮೊದಲು ಪಾನಿಗೆ ಗ್ರೀನ್ ಚಟ್ನಿ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಮೆಣಸು, ಉಪ್ಪು, ಪುದೀನ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಇದಕ್ಕೆ ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಂಡು ಈ ಚಟ್ನಿ ರೆಡಿ ಮಾಡಿ ಇಟ್ಕೊಳ್ಳಿ. ಗ್ರೀನ್ ಚಟ್ನಿ ರೆಡಿ ಆಯಿತು. ಓಕೆ, ಹುಣಸೆ ಹಣ್ಣು ರೆಡಿಗೆ ನೆನೆಸಿಟ್ಕೊಂಡಿರಿ. ಈಗ ಪಾನಿ ಮಾಡ್ಕೊಳ್ಳೋಣ. ಒಂದು ಬಟ್ಲಲ್ಲಿ ಬ್ಲ್ಯಾಕ್ ಸಾಲ್ಟ್ ಅಂತ ಕರೀತಾರೆ, ಇದೇ ಇಂಪಾರ್ಟೆಂಟು. ನೋಡಿ, ಆ ಥರ ಕರಗಿಸ್ಕೊಳ್ಳಿ. ಫಿಲ್ಟ್ರ್ ನೀರೇ ಯೂಸ್ ಮಾಡ್ಕೊಳ್ಳಿ. ಆ ಥರ ಕರ್ಗಕ್ಕೆ ಬಿಟ್ಬಿಟ್ಟು ನಾವು ಗ್ರೀನ್ ಚಟ್ನಿ ಮಾಡ್ಕೊಂಡಲ್ಲ, ಅದನ್ನು 2 ಚಮಚ 3 ಚಮಚ ನಿಮಗೆ ಖಾರ ಡಿಪೆಂಡು, ಆ ಥರ ಮಾಡಿ ಈ ಥರ ಹಾಕ್ಕೊಳ್ಳಿ. ಉಪ್ಪು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆಹಣ್ಣು ಸ್ವಲ್ಪ ನೀರು, ಮೆಷರ್ಮೆಂಟೆಲ್ಲ ನಿಮ್ಗೆ ಹೇಳ್ತೀನಿ. ಆಮೇಲೆ ಫಿಲ್ಟ್ರ್ ನೀರು ಈ ಥರ ಹಾಕ್ಕೊಂಡು ಒಂದು 5-6 ಗಂಟೆ ನೆನೆಯಕ್ಕೆ ಬಿಡಿ. ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಸಣ್ಣಗೆ ಹೆಚ್ಚಿಬಿಟ್ಟು ಈ ಥರ ಹಾಕಿ ಒಂದು ಕಡೆ ಇಟ್ಕೊಳ್ಳಿ. ಈಗ ಕಟ್ಟ ಮಿಟ್ಟ ಮಾಡ್ಕೊಳ್ಳೋಣ. ನೋಡಿ, ಬೆಲ್ಲ, ಹುಣಸೆ ಹಣ್ಣು ಚೆನ್ನಾಗಿ ರುಬ್ಬಿಟ್ಟು ಬೇಕಿಟ್ಕೊಳ್ಳಿ. ಸೀಡ್ಸ್ ಪೌಡರ್ ಅಂದರೆ ಸೋಂಪನ್ನ ಪೌಡ್ರ್ ಮಾಡಿಕೊಂಡು ಈ ಥರ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಕೊಳ್ಳಿ. ಅದು ಕಟಾಮಿಟ ರೆಡಿ. ಮಸಾಲೆ ಪುರಿಗೆ ಮಸಾಲ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಒಂದು 5-6 ಗಂಟೆ ಹೊತ್ತು ಡ್ರೈ ಪೀಸ್ನ ನೆನೆಸ್ಬಿಟ್ಟು ಬೇಯಿಸಿಟ್ಕೊಳ್ಳಿ ಒಂದು ಕಡೆ. ಈಗ ಗ್ರೈಂಡ್ ಮಾಡೋಕ್ಕೆ ಗರಂ ಮಸಾಲ, ರೆಡ್ ಚಿಲ್ಲಿ ಪೌಡರು, ಗ್ರೀನ್ ಚಟ್ನಿ ಮಾಡಿಟ್ಕೊಂಡಿವಲ್ಲ ಅದು, ಮ್ಯಾಂಗೋ ಪೌಡರ್ ಅಂತ ಸಿಗುತ್ತೆ ಅದು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯೂಮಿನ್ ಪೌಡರು, ಶುಂಠಿ, ಟೊಮ್ಯಾಟೊ, ಅರಿಶಿನ, ಎಲ್ಲನೂ ಆ ಥರ ಗ್ರೈಂಡ್ ಮಾಡಿ ಇಟ್ಕೊಂಡು ಸ್ವಲ್ಪ ಕುದಿಯಕ್ಕೆ ಇಟ್ಕೊಳ್ಳಿ. ಉಪ್ಪು ಹಾಕ್ಕೊಳ್ಳಿ ರುಚಿಗೆ ಎಷ್ಟು ಬೇಕೋ. ಈಗ ನಾವು ಬೇಯಿಸಿರ್ತೀವಲ್ಲ, ಈ ಬಟಾಣಿ ಹಾಕಿ ಮಿಕ್ಸ್ ಮಾಡಿಕೊಂಡು ಕುದಿಸಿಟ್ಕೊಂಡ್ರೆ ಮಸಾಲ ರೆಡಿ ಆಯಿತು. ಒಂದು ಪಾನಿಪುರಿ ಕೊಡಿ. ಪಾನಿಪುರಿ ಕೊಡಲಾ ಮೇಡಮ್? ಎಸ್. ನೋಡಿ, ಆದರೆ ಪೂರಿ ಮಾತ್ರ ರೆಡಿ. ಪೂರಿ ಕೂಡ ಮನೇಲಿ ಮಾಡ್ಬೋದು, ಬಟ್ ನಾನು ಮಾಡಿಲ್ಲ. ರೆಡಿಮೇಡ್ ಪೂರಿ ನೋಡಿ ಹಾಕ್ಕೊಂಡು ಸ್ವಲ್ಪ ಇದು ಪೌಡ್ರ್, ಮಿಕ್ಸಿಡ್ ಪೌಡ್ರ್ ಮನೆಯದು, ಆಮೇಲೆ ಸ್ವಲ್ಪ ಮೀಠ ಅವ್ರ ಟೇಸ್ಟಂಗೆ, ಆಮೇಲೆ ಸ್ವಲ್ಪ ಖಾರ ಚಟ್ನಿ, ಆಮೇಲೆ ಈರುಳ್ಳಿ, ಆಮೇಲೆ ಇದು ನೋಡಿ ಚೆನ್ನ ಮಸಾಲ. ನಾನು ಆ್ಯಕ್ಚುಲಿ ಚೆನ್ನ ಬಟಾಣಿ ಎರಡು ಮಿಕ್ಸ್ ಹಾಕ್ಬೋದು. ನಾನು ಇವತ್ತು ಬರೀ ಬಟಾಣಿ ಮಿಕ್ಸ್ ಮಾಡಿದ್ದೀನಿ. ಹಸಿರುದು ಹಾಕ್ಬೋದು, ನಾನು ಬೆಳಿ ತೊಗೊಂಡು ಬಂದು ಹಾಕಿದ್ದೀನಿ. ನೋಡಿ, ಇದ್ರ ಜೊತೆಗೆ ನಮ್ಮ ಮನೇಲಿ ಮಾಡಿರೋ ಹೋಮ್ ಮೇಡ್ ಪಾನಿ, ಎಲ್ರಿಗೂ ಫೇವ್ರೇಟ್ ಆಗಿರೋಂಥದ್ದು ಇದು. ನಾನೊಂದು ಪಾನಿಪುರಿ ಮಾಡ್ಕೊಂಡು ತಿನ್ನಲ್ಲ ಹೇಗಿರುತ್ತೆ ಅಂತ ನೋಡಿ. ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವೀಟು, ಖಾರ ಚಟ್ನಿ, ಆನಿಯನ್ನು, ಈರುಳ್ಳಿ ಸಣ್ಣಗೆ ಹೆಚ್ಕೋಬೇಕು, ಚೂರು ಕೊತ್ತಂಬರಿ, ಆಮೇಲೆ ಚೆನ್ನ ಫಿಲ್ಲಿಂಗಿಗೆ, ಆಮೇಲೆ ಪಾನಿ, ನೋಡಿ ಒಂದು ತಿಂತೀನಿ, ಹೇಗಿದೆ ಅಂತ ಹೇಳ್ತೀನಿ. ಪರ್ಫೆಕ್ಟ್ ಆಗಿದೆ, ರುಚಿ ತುಂಬ ಚೆನ್ನಾಗಿದೆ. ಈಗ ಮನೇಲಿ ಮಾಡ್ಕೋಬೋದು. ಈಚೆ ಈಗ ತಿನ್ನೋಕ್ಕಾಗಲ್ಲ, ನೀರಂತೂ ಭಾಳ ಭಯ. ಎಲ್ಲ ಫಿಲ್ಟ್ರಲ್ಲಿ ಹೋಮ್ ಮೇಡ್ ಮಾಡಿರೋದು ಭಾಳ ಚೆನ್ನಾಗಿದೆ. ಮಸಾಲೆ ಪುರಿ ಮಾಡಿ ತೋರಿಸ್ತೀನಿ ನೋಡಿ. ಒಂದು 5-6 ಬ್ರೇಕ್ ಮಾಡ್ಕೊಳ್ಳಿ ಪೂರಿನ. ಪೂರಿ ಕೂಡ ಮಾಡ್ಬೋದು,
ರವೆ ಮೈದಾ ಹಾಕಿ, ಬಟ್ ನಾನು ಮಾಡಿಲ್ಲ, ರೆಡಿ ತಗೊಂಡಿದ್ದೀನಿ ನೋಡಿ. ಈ ಥರ ಇದಾಗಿ ಮಾಡಿಕೊಂಡು ಫಸ್ಟು ಸ್ವೀಟ್ ಹಾಕೋಬೇಕು ಅವ್ರಿಗೆ ಬೇಕಾದಂಗೆ. ಆಮೇಲೆ ಖಾರ ಹಾಕೋಬೋದು, ಚಟ್ನಿ, ಆಮೇಲೆ ಇದು ಸ್ವಲ್ಪ ಚಿಲ್ಲಿ ಪೌಡ್ರು, ಆಮೇಲೆ ಸಾಲ್ಟು ಇದೆಲ್ಲ ಹಾಕ್ಕೊಳ್ಬೇಕು ಸ್ವಲ್ಪ. ನಂತರ ಆನಿಯನ್ನು, ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿರಬೇಕು. ಮಸಾಲೆ ಪುರಿಗೆ ಇದೆ ಮೇನ್. ಇದು ಎಷ್ಟು ಬೇಕೋ ನಾವು ಹಾಕೋಬೋದು ಗ್ರೇವಿ. ಇದು ಹಾಕ್ತಾ ಇದ್ದೀನಿ ಈ ಥರ ಹಾಕ್ಕೊಂಡು. ಆಮೇಲೆ ಸ್ವಲ್ಪ ಮನೇಲಿ ಮಾಡಿರೋದೇ ಇದು ಖಾರ ಶೇವ್, ಮನೇಲೇ ಮಾಡಿದ್ದೀನಿ ಇದನ್ನು. ಮೊಸರು ಬೇಕಾದ್ರೆ ಆಪ್ಷನಲ್ ಹಾಕೋಬೋದು ನೋಡಿ. ಒಂದು ಟೇಸ್ಟ್ ಮಾಡಿ ನೋಡ್ತೀನಿ, ಹೇಳ್ತೀನಿ ಹೆಂಗಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ಆಪ್ಷನಲ್ಲು ಖಾರ ಬೇಕಾದ್ರೆ ಹಾಕೋಬೋದು, ಮೀಠಾ ಬೇಕಾದ್ರೆ ಹಾಕೋಬೋದು, ಆಮೇಲೆ ಉಪ್ಪು ಅವ್ರ ಆಪ್ಷನಲ್ಲು. ಮೊಸರು ಬೇಕಾದ್ರೆ ಅವರು ಟೇಸ್ಟ್ ತಕ್ಕಂಗೆ ಅವರು ಹಾಕೋಬೋದು. ಏನು ಬೇಕು ಮೇಡಮ್ ನಿಮಗೆ? ಪಾನಿಪುರಿ ಕೊಡ್ಲಾ? ಮಾಡ್ಕೊಡ್ತೀನಿ. ಓಕೆ, ಒಂದು ನಿಮಿಷ. ನಿಮ್ಗೆ ಯಾವ ಥರ ಬೇಕು ವೇಣುವರೇ? ಖಾರ ಬೇಕು? ಸ್ವೀಟ್ ಇಲ್ಲ? ಓಕೆ, ಮಾಡ್ಕೊಡ್ತೀನಿ. ಚೂರು ಖಾರನೂ ಹಾಕಿರ್ತೀನಿ. ನೆಕ್ಸ್ಟಿಗೆ ನಿಂಗೆ ಯಾವ ಟೇಸ್ಟ್ ಬೇಕೋ ಅದು ಮಾಡ್ಕೊಡ್ತೀನಿ ಆಯಿತಾ? ತಗೊಂಡು ನೋಡು ಹೆಂಗಿದೆ ಹೇಳು. ಆಯ್ತಾ? ಸೂಪರ್ ಆಗಿದೆಯಾ? ಥ್ಯಾಂಕ್ ಯು. ಚಾಟ್ಸ್ ಅಂದರೆ ಎಲ್ರಿಗೂ ಪ್ರಿಯರು, ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಖಂಡಿತ ಇಷ್ಟ ಆಗುತ್ತೆ. ಆಮೇಲೆ ಇದೆಲ್ಲ ಹೈಜಿನಿಕ್. ನಾನು ಏನು ಹೇಳ್ಕೊಟ್ಟಿದ್ದೀನೋ ಯಾವ ಪೌಡರ್ಸು ಜಾಸ್ತಿ ಮಿಕ್ಸ್ ಮಾಡಿಲ್ಲ, ಎಲ್ಲ ನ್ಯಾಚುರಲ್ ಆಗಿ ನಾನು ಆದಷ್ಟು ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಎಂಜಾಯ್ ಮಾಡಿ, ತಿನ್ನಿ. ಆಮೇಲೆ ನಿಮ್ಮ ಒಪಿನಿಯನ್ ನನಗೆ ಶೇರ್ ಮಾಡಿ. ಥ್ಯಾಂಕ್ ಯು.